ಸ್ನೇಹಿತರೆ, ಜೂನ್ ತಿಂಗಳಿನ ಅಕ್ಕಿ ಹಣ ನಿಮ್ಮ ಖಾತೆಗಳಿಗೆ ಹಣವನ್ನು ಬಂತು ನೋಡಿ. ಇಲ್ಲಿ ಜೂನ್ ತಿಂಗಳಿನ ಅಕ್ಕಿ ಹಣ ನಿಮ್ಮ ಖಾತೆಗಳಿಗೆ ಬಾಕಿ ಇರುವ ಹಣ ನಿಮ್ಮ ಖಾತೆಗಳಿಗೆ ಬಂದಿದೆ ನೋಡಿ. ಹಾಗಾದ್ರೆ ಎಷ್ಟು ರೂಪಾಯಿ ಹಣವನ್ನು ಬಂತು, ಅಕ್ಕಿ ಹಣದ ಎಷ್ಟು ರೂಪಾಯಿ ನಿಮ್ಮ ಖಾತೆಗಳಿಗೆ ಬಂದಿದೆ ಅಂತ ನಿಮಗೆ ಮಾಹಿತಿ ಬೇಕಾದರೆ ಈ ವಿಡಿಯೋನ ತಪ್ಪದೆ ಪೂರ್ತಿಯಾಗಿ ನೋಡಿ, ನಿಮಗೆ ಮಾಹಿತಿಯನ್ನು ಪೂರ್ಣವಾಗಿ ಅರ್ಥವಾಗುತ್ತದೆ. ಅದಕ್ಕೆ ಸ್ನೇಹಿತರೆ, ಇಲ್ಲಿ ಗೃಹಲಕ್ಷ್ಮಿ ಮಹಿಳೆಯರಾಗಲಿ ಮತ್ತು ಅಕ್ಕಿ ಹಣದ ಹಣವನ್ನು ಪಡೆಯುತ್ತಿರುವ ಮಹಿಳೆಯರಾಗಲಿ ನಿಮ್ಮ ಖಾತೆಗಳಿಗೆ 1200 ರೂಪಾಯಿ ಹಣವನ್ನು ಬಂದಿದೆ. ನೀವು ನಿಮ್ಮ ಬ್ಯಾಂಕಿಗೆ ಹೋಗಿ ನಿಮ್ಮ ಖಾತೆಯನ್ನು ಒಂದು ಸಲ ಚೆಕ್ ಮಾಡಿಸಿಕೊಳ್ಳಿ. ಪ್ರತಿ ಮಹಿಳೆಯರಿಗೂ ಕೂಡ 1200 ರೂಪಾಯಿ ಪ್ರತಿ ಮಹಿಳೆಯರಿಗೂ ಕರ್ನಾಟಕದಲ್ಲಿ ಜಮಾವಣೆ ಆಗಿದೆ. ಆದ ಕಾರಣ ನಿಮಗೂ ಕೂಡ ನಿಮ್ಮ ಮನೆಯಲ್ಲಿ ಇರುವ ಮಹಿಳೆಯರಿಗೆ 1200 ರೂಪಾಯಿ ಹಣವನ್ನು ಜಮಾವಣೆ ಆಗಬೇಕಾದ್ರೆ ಈ ವಿಡಿಯೋನ ಕಂಪ್ಲೀಟ್ ಆಗಿ ಪೂರ್ತಿಯಾಗಿ ನೋಡಿ. ಇಲ್ಲಿ ಏನಾಗಿದೆ ಅಂದ್ರೆ, ಕರ್ನಾಟಕ ರಾಜ್ಯದಲ್ಲಿ ಈಗಾಗಲೇ ಬಿಜೆಪಿ ಸರ್ಕಾರ ಅಧಿಕಾರಕ್ಕೆ ಬಂದಿದೆ. ಈಗ ಅಕ್ಕಿ ಹಣದ ಹಣ ಆಗಲಿ ಮತ್ತು ಅನ್ನಭಾಗ್ಯದ ಹಣ ಮತ್ತು ಗೃಹಲಕ್ಷ್ಮಿ ಹಣ ಸ್ಟಾಪ್ ಮಾಡುತ್ತಾರೆ ಅಂತ ನೀವು ಬಹಳಷ್ಟು ಜನರ ಬಾಯಿಂದ ಕೇಳಬಹುದು. ಆದರೆ ಈ ಮಾಹಿತಿ ನಿಜನ ಅಥವಾ ಸುಳ್ಳ ಅಂತ ನಿಮಗೆ ಗೊತ್ತಿಲ್ಲ. ಹಾಗಿದ್ದರೆ ಈಗ 1200 ರೂಪಾಯಿ ಹಣವನ್ನು ಖಾತೆಗಳಿಗೆ ಬಂದಿದೆ, ಇವತ್ತೇ ಬಂದಿದೆ. ಆದರೆ ಇದು ಬಂದಿದ್ದು ಖರೇನಾ ಇಲ್ಲ ಸುಳ್ಳ ಅಂತ ನಿಮಗೂ ಕೂಡ ಗೊತ್ತಿಲ್ಲ. ಆದ ಕಾರಣ ನೋಡಿ, ಇಲ್ಲಿ ಏನಾಗಿದೆ ಅಂದ್ರೆ, ಪ್ರತಿಯೊಂದು ಕರ್ನಾಟಕದಲ್ಲಿ ಇರುವಂತ ಜನಗಳಿಗೆ ಗೃಹಲಕ್ಷ್ಮಿ ಹಣವನ್ನು ತಲುಪಿದೆ, ಮಹಿಳೆಯರಿಗೆ ಅನ್ನಭಾಗ್ಯದ ಹಣ ಕೂಡ ತಲುಪಿದೆ ಮತ್ತು ಶಕ್ತಿ ಯೋಜನೆಯ ಬಸ್ ಫ್ರೀ ಟಿಕೆಟ್ ಕೂಡ ಅವರು ಕೂಡ ಪಡೆದುಕೊಂಡಿದ್ದಾರೆ. ಆದರೂ ಕೂಡ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷವು ಅಧಿಕಾರಕ್ಕೆ ಬಂದಿಲ್ಲ. ಕಾಂಗ್ರೆಸ್ ಪಕ್ಷವು ಅಧಿಕಾರ ಬಿಟ್ಟು ಹೋಗಿದೆ ಅಂತ ಅನ್ಕೋಬಹುದು. ಏಕೆಂದರೆ ಈಗಾಗಲೇ ಬಿಜೆಪಿ ಸರ್ಕಾರ ಅಧಿಕಾರಕ್ಕೆ ಬಂದು ಒಂದು ವಾರ ಆಯಿತು. ಆದರೆ ಇಲ್ಲಿ ಸಿಎಂ ಸಿದ್ದರಾಮಯ್ಯ ಮತ್ತು ಡಿ.ಕೆ. ಶಿವಕುಮಾರ್ ಅವರು ಕೂಡ ಇಲ್ಲಿ ಕಾಂಗ್ರೆಸ್ ಪಕ್ಷವು ಅಧಿಕಾರಕ್ಕೆ ಬಂದಿಲ್ಲ, ನಾವು ಈ ಗ್ಯಾರಂಟಿ ಯೋಜನೆಗಳನ್ನು ನಾವು ಇಲ್ಲಿಗೆ ಸ್ಟಾಪ್ ಮಾಡುತ್ತೇವೆ ಅಂತ ಇನ್ನೂ ಅವರು ಎಚ್ಚರಿಕೆನೆ ಕೊಟ್ಟಿಲ್ಲ. ಆದ ಕಾರಣ ನೀವು ಜನರ ಬಾಯಿಂದ ಕೇಳಬಹುದು ಏನೆಂದರೆ, ಇನ್ನು ಗೃಹಲಕ್ಷ್ಮಿ ಹಣ ಆಗಲಿ ಮತ್ತು ಅನ್ನಭಾಗ್ಯ ಆಗಲಿ ಮತ್ತು ಯುವ ನಿಧಿ ಆಗಲಿ ಮತ್ತು ಶಕ್ತಿ ಯೋಜನೆ ಆಗಲಿ ಮತ್ತು ಫ್ರೀ ಅಕ್ಕಿ ಆಗಲಿ ನಿಮಗೆ ಇನ್ನು ಮುಂದೆ ಬರಲ್ಲ ಅಂತ ನೀವು ಕಾಂಗ್ರೆಸ್ ಪಕ್ಷದವರು, ಏಕೆಂದ್ರೆ ಕಾಂಗ್ರೆಸ್ ಪಕ್ಷವು ಅಧಿಕಾರಕ್ಕೆ ಬಂದಿಲ್ಲ ಮತ್ತು ಇನ್ನು ಮುಂದೆ 5 ಗ್ಯಾರಂಟಿ ಯೋಜನೆಗಳು ಇಲ್ಲಿಗೆ ಸ್ಟಾಪ್ ಮಾಡುತ್ತಾರೆ ಅಂತ ನಿಮಗೆ ಅನಿಸಿರಬಹುದು. ಅದಕ್ಕಾಗಿ ನೋಡಿ, ಇಲ್ಲಿ ಏನಾಗಿದೆ ಅಂದ್ರೆ, ಡಿ.ಕೆ. ಶಿವಕುಮಾರ್ ಅವರಾಗಲಿ ಮತ್ತು ಸಿಎಂ ಸಿದ್ದರಾಮಯ್ಯನವರಾಗಲಿ ಯಾವುದೇ 5 ಗ್ಯಾರಂಟಿಗಳು ನಾವು ಇಲ್ಲಿಗೆ ಸ್ಟಾಪ್ ಮಾಡುತ್ತೇವೆ ಅಂತ ಯಾವುದೇ ರೀತಿಯಾಗಿಯೂ ಕೂಡ ಮಾಹಿತಿಯನ್ನು ಅವರು ಕೊಟ್ಟಿಲ್ಲ. ಅವರು ಕೊಟ್ಟರೆ ಮುಂದಿನ ಮಾರ್ಗವನ್ನು ಹುಡುಕಿಕೊಳ್ಳಬಹುದು. ಏಕೆಂದರೆ ಅವರು ಯಾವುದೇ ರೀತಿಯಾಗಿ ಕೂಡ ನಾವು 5 ಗ್ಯಾರಂಟಿ ಯೋಜನೆಗಳನ್ನ ಇಲ್ಲಿಗೆ ಮುಕ್ತಾಯ ಮಾಡುತ್ತೇವೆ ಅಂತ ಯಾವುದೇ ರೀತಿಯಾಗಿ ಕೂಡ ಹೇಳಿಲ್ಲ. ಅದಕ್ಕಾಗಿ ನೀವು ಜನರ ಬಾಯಿಂದ ಕೇಳುವುದನ್ನು ಬಿಟ್ಟು ಪ್ರತಿದಿನ ನಮ್ಮ ವಿಡಿಯೋನ ನೋಡ್ತಾ ಇರಿ. ನಿಮ್ಗೆ ಒಳ್ಳೆ ದಿನನಿತ್ಯವಾಗಿ ಅಪ್ಡೇಟ್ಗಳು ಸಿಗ್ತಾ ಇರ್ತವೆ ನೋಡಿ. ನಿಮಗೆ ಗೃಹಲಕ್ಷ್ಮಿ ಹಣ ಆಗಲಿ ಮತ್ತು ಅನ್ನಭಾಗ್ಯದ ಹಣ ಆಗಲಿ ಪ್ರತಿಯೊಂದು ಕಂತಿನ ಹಣವನ್ನು ಕೂಡ ನಿಮಗೆ ಬಂದಿಲ್ಲ ಅಂದ್ರೆ ನಮ್ಮ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಮಾಡಿ ದಿನನಿತ್ಯ ವಿಡಿಯೋ ಕೂಡ ನೋಡಿ, ನಿಮಗೆ ಮಾಹಿತಿಯನ್ನು ಪೂರ್ತಿಯಾಗಿ ಅರ್ಥವಾಗುತ್ತದೆ. ಅದಕ್ಕೆ ನೋಡಿ, ವಿಡಿಯೋನ ಹೇಗೆ ಅನಿಸ್ತು ಅಂತ ಕಮೆಂಟ್ ಮಾಡಿ. ನಿಮಗೆ ಗೃಹಲಕ್ಷ್ಮಿ ಹಣ ಬಂದಿಲ್ವಾ? ಹಾಗಿದ್ದರೆ ಮುಂದಿನ ವಿಡಿಯೋದಲ್ಲಿ ಗೃಹಲಕ್ಷ್ಮಿ ಹಣವನ್ನು ಬರಬೇಕಾದರೆ ನೀವು ಏನು ಮಾಡಬೇಕಂತ ನಾನು ತಿಳಿಸಿಕೊಡ್ತಾ ಇದ್ದೀನಿ. ಅದಕ್ಕೆ ವಿಡಿಯೋನ ಪೂರ್ತಿಯಾಗಿ ನೋಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ನಮಸ್ಕಾರ.